ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ರುಕ್ಕು ಮತ್ತು ಮಾನ್ಯತೆಗೆ ಕಾಲ್ ಮಾಡ್ತಾಳೆ. ಆಗ ಮಾನ್ಯತೆ ಇವಳೊಂದು ಕರ್ಮ ಅಂತ ಫೋನ್ ಜೆಕೆಗೆ ಕೊಟ್ಟು, ಜೆಕೆ ನೀನೇ ಮಾತಾಡೋ, ಅವಳೊಣೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳ್ತಾಳೆ. ಆಗ ಜೆಕೆ ಫೋನ್ ರಿಸೀವ್ ಮಾಡ್ತಾನೆ. ಆಗ ರುಕ್ಕು ಹಲೋ ಮಾನ್ಯತಾ ಮೇಡಮ್ ಅಂತ ಹೇಳ್ತಾಳೆ. ಆಗ ಜೆಕೆ ನಾನು ಮಾನ್ಯತಾ ಮೇಡಮ್ ಅಲ್ಲ ಜೆಕೆ ಅಂತ ಹೇಳ್ತಾನೆ. ಆಗ ರುಕ್ಕು ಸರಿ ಮೊದಲು ಮಾನ್ಯತಾ ಮೇಡಮ್ಗೆ ಫೋನ್ ಕೊಡು ಅಂತ ಹೇಳ್ತಾಳೆ. ಆಗ ಜೆಕೆ ಮೇಡಮ್ ತುಂಬ ಬ್ಯುಸಿ ಇದ್ದಾರೆ, ಅವರಿಗೆ ತಲೆ ಬಿಸಿಯಾಗಿ ತಲೆ ನೋವ್ತಿದೆ, ಅದಕ್ಕೆ ಈಗ ಅವರು ಯಾರ ಜೊತೆಗೂ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಅದಕ್ಕೆ ಅವರಿಗೆ ಈಗ ಫೋನ್ ಕೊಡೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ರುಕ್ಕು ಸರಿ, ಆದರೆ ಈಗ ನಾನು ಹೇಳೋ ವಿಷಯವನ್ನು ಮಾನ್ಯತಾ ಅವರಿಗೆ ಹೇಳಿಬಿಡು. ಅವತ್ತು ಸತ್ತಿದ್ದು ರಾಮಾಚಾರಿ ಅಲ್ಲ, ನಾವಿಬ್ಬರು ಸೇರಿ ಸಾಯಿಸಿದ್ದು ನನ್ನ ಗಂಡ ಕಿಟ್ಟಿಯನ್ನು. ಈ ವಿಷಯ ನನಗೆ ಈಗ ಗೊತ್ತಾಯಿತು. ಅಲ್ಲಿ ನಡೆದ ಎಲ್ಲ ವಿಷಯವನ್ನು ರುಕ್ಕು ಜೆಕೆ ಮುಂದೆ ಹೇಳ್ತಾಳೆ. ಆಗ ಜೆಕೆ ನನಗೆ ಮೊದಲೇ ಇದು ಗೊತ್ತಿತ್ತು, ಆವಾಗಲಿಂದ ನಾನು ಈ ವಿಷಯ ನಮ್ಮ ಮೇಡಮ್ಗೆ ಹೇಳಿ ಸಾಕಾಯಿತು, ಅದಕ್ಕೆ ಇದನ್ನು ನಮ್ಮ ಮೇಡಮ್ಗೆ ಹೇಳೋ ಸವಾಸನ ನಾ ಮಾಡಲ್ಲ ಅಂತ ಹೇಳ್ತಾನೆ. ಆಗ ರುಕ್ಕು ಯಾಕೆ ಅಂತ ಕೇಳ್ತಾಳೆ. ಆಗ ಜೆಕೆ ಯಾಕೆಂದರೆ ನನ್ನ ಈ ಕೆನ್ನೆಗೆ ಇನ್ಶೂರೆನ್ಸ್ ಮಾಡಿಲ್ಲಮ್ಮ, ಈ ಮ್ಯಾಟ್ರು ಅವ್ರಿಗೆ ಹೇಳೋಕ್ಕೆ ಹೋದಾಗಲೆಲ್ಲ ಅವರು ಎಲ್ಲರೂ ಸೇರಿಕೊಂಡು ನನ್ನ ಕೆನ್ನೆಗೆ ಹೊಡೆದು ಆಲ್ಮೋಸ್ಟ್ ನನ್ನ ಕೆನ್ನೆ ಒಳಗಿರುವ ದವಡೆ ಹಲ್ಲುಗಳು ಅಲುಗಾಡುವಂತೆ ಮಾಡಿಬಿಟ್ಟಿದ್ದಾರೆ. ಈಗ ಇನ್ನೊಂದು ಸಲ ನಾನು ಏನಾದರೂ ಈ ಒಂದು ಸತ್ಯನ ಹೇಳೋಕ್ಕೆ ಹೋದರೆ ಯಾವ ಟೈಮಲ್ಲಿ ಅವರು ನನಗೆ ಬಾರಿಸಿ ನನ್ನ ದವಡೆ ಹಲ್ಲನ್ನು ಉದುರಿಸ್ಬಿಡ್ತಾರೋ ಗೊತ್ತಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾಳೆ. ಆಗ ರುಕ್ಕು ಸರಿ ಆಯಿತು, ದಯವಿಟ್ಟು ನಾನು ಹೇಳೋದನ್ನಾದರೂ ಕೇಳಿಸ್ಕೊ ಅಂತ ಹೇಳ್ತಾಳೆ. ಆಗ ಜೆಕೆ ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ, ಏನಿದ್ರು ತಾವೇ ಡೈರೆಕ್ಟಾಗಿ ಬಂದು ಹೇಳಬೇಕು ಅಂತ ಹೇಳ್ತಾನೆ. ಆಗ ರುಕ್ಕು ದಯವಿಟ್ಟು ಜೆಕೆ ನನಗೆ ಹೊರಗಡೆ ಬರೋಕ್ಕಾಗಲ್ಲ, ನನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಿದ್ದಾರೆ, ಪ್ಲೀಸ್ ಬಂದು ನನ್ನನ್ನು ಕಾಪಾಡು. ಆಗ ಜೆಕೆ ಆಯಿತು ಅಂತ ಹೇಳ್ತಾನೆ. ಇತ್ತ ಜಾನಕಿ ತನ್ನ ಸೊಸೆ ಚಾರುಗೆ ಮಡಿಲಕ್ಕಿ ತುಂಬಿ ಎಲ್ಲರೂ ಕೂಡಿ ಆರತಿ ಮಾಡಿ ಸೀಮಂತ ಶಾಸ್ತ್ರ ಮಾಡಿ, ಮಗಳೇ ಯಾವಾಗಲೂ ಇದೇ ಥರ ಸಂತೋಷವಾಗಿ ನಗುನಗ್ತಾ ಇರು ನೋಡು, ಆ ಕೃಷ್ಣ ಪರಮಾತ್ಮನ ಥರ ಒಂದು ಮುದ್ದಾದ ಮಗು ನಮ್ಮ ಮನೆಗೆ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ, ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಿ ಮಗು ಆರೋಗ್ಯವಾಗಿ ಇರಬೇಕು ಅಂತ ಆ ಭಗವಂತನ ಕೇಳ್ಕೊತೀನಿ, ಒಳ್ಳೆಯದಾಗ್ಲಮ್ಮ ಅಂತ ಚಾರುಗೆ ಹಾರೈಸಿ ಹಣೆಗೆ ಮುತ್ತಿಡ್ತಾಳೆ. ಆಗ ಅಜ್ಜಿ ಚಾರು ನಿನ್ನ ಮನಸ್ಸಿನ ಹಾಗೆ ನಿನಗೆ ಎಲ್ಲ ಒಳ್ಳೆಯದಾಗ್ಲಮ್ಮ, ನಿನಗೆ ಹುಟ್ಟೋ ಮಗು ನಮ್ಮನೆ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿನೇ ಮೆರೆಸಬೇಕು, ಆ ಥರ ಮಗು ಹುಟ್ಟಲಿ, ಶ್ರೀರಾಮಚಂದ್ರನ ಥರ ನಿನಗೆ ಮಗು ಆಗ್ಲಮ್ಮ, ಅನ್ಯಾಯನ ಕಂಡ್ರೆ ನರಸಿಂಹ ಥರ ಕೆರಳಿ ನ್ಯಾಯ ಒದಗಿಸ್ಲಿ ಅಂತ ಆ ಮಗು ನಿನ್ನ ಹೊಟ್ಟೆಲಿ ಹುಟ್ಟಿ ಬರಲಮ್ಮ, 100 ವರ್ಷ ಸುಖವಾಗಿ ಚೆನ್ನಾಗಿರ್ಲಮ್ಮ ಇರಮ್ಮ ಅಂತ ಹಾರೈಸುತ್ತಾಳೆ. ಆಗ ರಾಘು ಅಜ್ಜಿ ನೀವು ಹೇಳೋದು ನೋಡ್ತಾ ಇದ್ರೆ ವಿಷ್ಣು ಮತ್ತೆ ಅವತಾರ ಎತ್ತಿ ಬರಬೇಕು ಅಂತ ಹೇಳ್ದಂಗಿದೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಅದಂಗೆ ಅಜ್ಜಿ ಅಂದಾಗೆ ಅಜ್ಜಿ ನಮ್ಮ ಅಮ್ಮ ಇವರು ರಾಘವೇಂದ್ರ ಅಂತ ಮತ್ತು ಇವರು ಝಾನ್ಸಿ ಅಂತ, ಅವರ ಧರ್ಮಪತ್ನಿ, ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದು ನಾನೇ, ಕೆಲವು ಕಾರಣಗಳಿಂದ ಅವರಿಗೆ ಕೆಲವು ಸಮಸ್ಯೆ ಎದುರಾಗಿತ್ತು, ಅದಕ್ಕೆ ನಾನು ಚಾರು ಮೇಡಮ್ ಅವರಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ವಿ, ಆ ಉಪಕಾರನ ತೀರಿಸಬೇಕು ಅಂತ ನಮ್ಮ ಹತ್ತಿರ ಎಲ್ಲ ವಿಷಯ ಕೇಳಿಕೊಂಡು ಚಾರು ಮೇಡಮ್ ಸೀಮಂತ ಕಾರ್ಯಕ್ರಮನ ಸಂಪೂರ್ಣವಾಗಿ ಏರ್ಪಾಡು ಮಾಡಿ ನಡೆಸಿರೋದೇ ಅವರೇ ಅಂತ ಹೇಳ್ತಾನೆ. ಆಗ ಝಾನ್ಸಿ ಮತ್ತು ರಾಘು ಅಜ್ಜಿ ನಮಗೆ ಆಶೀರ್ವಾದ ಮಾಡಿ ಅಂತ ಅಜ್ಜಿಯ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅಜ್ಜಿಯು ಅವರಿಗೆ ದೀರ್ಘ ಸುಮಂಗಲಿ ಭವ, ದೀರ್ಘ ಆಯುಷ್ ಭವ ಅಂತ ಆಶೀರ್ವಾದ ಮಾಡಿ, ನೀವಿಬ್ಬರು 100 ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಬಾಳಿ ಅಂತ ಹೇಳ್ತಾರೆ. ಆಗ ಅವರು ಜಾನಕಿ ಹತ್ತಿರ ಹೋಗಿ ಅಮ್ಮ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ಜಾನಕಿ ಕಾಲಿಗೆ ಆಶೀರ್ವಾದ ತಗೋತಾರೆ. ಆಗ ಜಾನಕಿ ಒಳ್ಳೆಯದಾಗಲಿ, ನೀವು 100 ವರ್ಷ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾಳೆ. ಇತ್ತ ರುಕ್ಕು ರಾಘುನ ಅಕ್ಕ ಪಲ್ಲವಿಗೆ ಫೋನ್ ಮಾಡಿ ನಾನು ಇಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಿ, ಇಲ್ಲಿ ನನ್ನನ್ನು ಎಲ್ಲರೂ ಸೇರಿ ಕೂಡಿ ಹಾಕಿಬಿಟ್ಟಿದ್ದಾರೆ, ನನ್ನನ್ನು ಇಲ್ಲಿಂದ ಬಿಡಿಸು ಅಂತ ಹೇಳ್ತಾಳೆ. ಆಗ ಪಲ್ಲವಿ ನಾನೇಕೆ ನಿನ್ನನ್ನು ಬಿಡಿಸಬೇಕು ಅಂತ ಕೇಳ್ತಾಳೆ. ಆಗ ರುಕ್ಕು ಪಲ್ಲವಿ ನಾನು ಇಲ್ಲಿ ಬಂದು ತಗುಲಿ ಹಾಕ್ಕೊಂಡಿರೋದೇ ನಿನ್ನಿಂದ, ಏನೋ ಆಗುತ್ತಾ ಅಂದ್ಕೊಂಡು ಇಲ್ಲಿಗೆ ಬಂದೆ, ಆದರೆ ಇಲ್ಲಿ ಏನೇನೋ ಆಗೋಯ್ತು, ಅದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಾಳೆ. ಆಗ ಪಲ್ಲವಿ ನಾನಲ್ಲಮ್ಮ, ಇದಕ್ಕೆಲ್ಲ ಕಾರಣ ನೀನು ಮಾಡಿರೋ ಅನಾಚಾರ, ನೀನು ಇಂಥ ಅಯೋಗ್ಯತನದ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀನು ಅವತ್ತು ಸಾಯಿಸಿದ್ದೀನಿ ಅಂತ ಹೇಳಿದಾಗಲೇ ನಾನು ಹುಷಾರಾಗಬೇಕಾಗಿತ್ತು, ಆದರೆ ಯಾಮಾರಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ರುಕ್ಕು ಪಲ್ಲವಿ ಚಾರು ನನ್ನ ಜೀವನದಲ್ಲಿ ತುಂಬ ಆಟ ಆಡಿದ್ದಾಳೆ, ನೋಡು ಪಲ್ಲವಿ ಈಗ ನಾನು ಇಲ್ಲಿಂದ ಹೋಗಿ ಮಾಡೋ ಕೆಲಸ ಇನ್ನೂ ತುಂಬ ಬಾಕಿ ಇದೆ, ಪ್ಲೀಸ್ ಕಣೆ, ನಾನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ನನಗೆ ಹೆಲ್ಪ್ ಮಾಡು ಪ್ಲೀಸ್ ಅಂತ ಬೇಡ್ಕೊಳ್ತಾಳೆ. ಆಗ ಪಲ್ಲವಿ ನೋಡಿ ರುಕ್ಕು ಕೊಲೆ ಮಾಡೋದು ಅಪರಾಧ, ಆದರೆ ಕೊಲೆಗಾರರಿಗೆ ಗೊತ್ತಿದ್ದು ಸಹಾಯ ಮಾಡೋದು ಮಹಾ ಅಪರಾಧ ಆಗುತ್ತೆ, ಮಾಡಿದ್ರುಣೋ ಮಾರಾಯ ಅನ್ನೋ ಹಾಗೆ ಉಪ್ಪು ತಿಂದಿದೆ ಹಾಗೆ ನೀರು ಕುಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇತ್ತ ಝಾನ್ಸಿ ಹಬ್ಬ ಸೀಮಂತ ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿ ಆಯಿತು ಅಂತ ಹೇಳ್ತಾಳೆ. ಆಗ ರಾಘು ಚಾರು ಸೀಮಂತಕ್ಕೆ ಬಂದು ನೀವು ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆಗ ಅಜ್ಜಿ ಹಬ್ಬ ಎಲ್ಲ ಚೆನ್ನಾಗಾಯಿತು, ತುಂಬ ಸಂತೋಷ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಎಲ್ಲ ಮುಗೀತು ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಅಜ್ಜಿ, ಆದರೆ ಇನ್ನೂ ಏನೂ ಮುಗ್ದಿಲ್ಲ, ಮಾಡಬೇಕಾಗಿರೋ ಕೆಲಸ ತುಂಬಾ ಬಾಕಿ ಇದೆ, ಇಷ್ಟು ದಿನ ನಾನು ಕೃಷ್ಣ ಅಂತ ಸುಳ್ಳು ಹೇಳ್ಕೊಂಡು ಒದ್ದಾಡುತ್ತಿದ್ದೆ,
ಆ ದುಷ್ಟರಿಂದ ಚಾರು ಮೇಡಮ್ಗೆ ನಮ್ಮ ಮಗುಗೆ ಮನೆಯವರಿಗೆ ಏನೂ ತೊಂದರೆ ಆಗದೆ ಇರಲಿ ಅಂತ ನೀನು ನನ್ನ ಕೃಷ್ಣ ಅಂದ್ಕೊಂಡು ನನಗೆ ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ದೆ, ನೆನಪಿದೆಯಾ ಅಮ್ಮ? ನಿಮ್ಮಣ್ಣನ ಸಾವಿಗೆ ಕಾರಣರಾದವರಿಗೆ ಏನಾದರೂ ಮಾಡಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಹೀಗೆ ಸುಮ್ಮನೆ ಕೂತಿದೆಯಲ್ಲ ಅಂತ ಹೇಳ್ತಾ ಇದ್ದೆ. ಅವನ ಆಯುಷ್ಯನ್ನೇ ಅರ್ಧ ನನಗೆ ಕೊಟ್ಟಿದ್ದಾನೆ ಅನ್ನುವಾಗ ಅವನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿಸಿ ಅವನ ಸಾವಿಗೆ ಅವನ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ಅಂತ ಹೇಳ್ತಾನೆ. ಆಗ ಚಾರು, ಹೌದು ಅತ್ತೆಮ್ಮ, ಕೃಷ್ಣ ನಮ್ಮ ಮನೆಗೆ ಬಂದಾಗ ಅವರು ಬೇರೆ ಥರ ಇದ್ದಿದ್ರು. ನಮ್ಮ ಪ್ರೀತಿಗೆ ನಮ್ಮ ಸಂಸಾರಕ್ಕೂ ಅವನು ಮನಸ್ಸನ್ನು ಬದಲು ಮಾಡಿಕೊಂಡು ನಮ್ಮಲ್ಲಿ ಒಬ್ಬನಾಗಿದ್ದ. ದುಷ್ಟರಿಂದ ನನ್ನನ್ನು ನನ್ನ ರಾಮಾಚಾರ್ಯನು ಕಾಪಾಡಿದವನು. ಕೃಷ್ಣ ಯಾವಾಗಲೂ ನನ್ನನ್ನು ಅಮ್ಮನ ಸ್ಥಾನದಲ್ಲೇ ನೋಡ್ತಾ ಇದ್ದ, ನಾನು ಅಷ್ಟೇ ಅವನ ಮಗನ ಸ್ಥಾನದಲ್ಲೇ ನೋಡ್ತಾ ಇದ್ದೆ. ಹಾಗಿದ್ದ ಮೇಲೆ ಅವನ ಸಾಯಿಸಿದವರ ಮೇಲೆ ಸೇಡು ತೀರಿಸ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಕೃಷ್ಣನ ಸಾವಿಗೆ ಕಾರಣರಾಗಿರುವ ಆ ರುಕ್ಕು, ನಮ್ಮಮ್ಮ, ನವದೀಪ್ ಅವ್ರನ್ನೆಲ್ಲ ಸುಮ್ಮನೆ ಬಿಡೋಕೆ ಆಗುತ್ತಾ ಅಂತ ಹೇಳ್ತಾಳೆ. ಆಗ ರಾಘು, ನಾವು ಬಿಟ್ಟರು ಅವರನ್ನು ಅವರು ಮಾಡಿದ ಕರ್ಮ ಸುಮ್ಮನೆ ಬಿಡಲ್ಲ ಅಂತಾರಲ್ಲ, ಹಾಗೆ ಅವರು ಮಾಡಿದ ಪಾಪ ಅವರನ್ನು ಬಿಡಲ್ಲ ಅಂತ ಹೇಳ್ತಾನೆ. ಆಗ ಝಾನ್ಸಿ, ನಾವೇಕೆ ಸುಮ್ಮನೆ ಬಿಡಬೇಕು? ಆ ರುಕ್ಕುವನ್ನು ಲಾಕ್ ಮಾಡಿದ್ದೀವಲ್ಲ, ಇವಳನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸೋಣ. ಅವರ ಸ್ಟೈಲಲ್ಲಿ ಅವಳಿಗೆ 4 ಕೊಟ್ಟರೆ ಆಗ ಸತ್ಯ ಏನು ಅಂತ ಅವಳೇ ಬಾಯಿ ಬಿಡ್ತಾಳೆ. ಆಗ ಅವಳ ಜೊತೆ ಇದ್ದವರನ್ನು ಅವಳ ಜೊತೆ ಸೇರಿಸಿ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾಳೆ. ಆಗ ಜಾನಕಿ ಆತಂಕದಿಂದ, ಇದರಿಂದ ನಿಮಗೇನಾದರೂ ತೊಂದರೆ ಆದರೆ ಹೇಗೆ ಅಂತ ರಾಮಾಚಾರ್ಯನು ಕೇಳ್ತಾಳೆ. ಆಗ ರಾಮಾಚಾರ್ಯ, ಇದರಿಂದ ನನಗೇನು ತೊಂದರೆ ಆಗಲ್ಲ ಅಮ್ಮ. ನೋಡಮ್ಮ, ಕೃಷ್ಣನ ಕಳ್ಕೊಂಡು ನನ್ನ ಎದೆಯಲ್ಲಿ ಕೋಪ ಕುದಿಬೇಕಾದ್ರೆ ಆ ಕೋಪ ಸಂಕಟ ಎಲ್ಲ ಕಮ್ಮಿ ಆಗಬೇಕು ಅಂದರೆ ಆ ಪಾಪಿಗಳಿಗೆ ಶಿಕ್ಷೆಯಾದಾಗ ಮಾತ್ರ ಅಂತ ಹೇಳ್ತಾನೆ. ಆಗ ರಾಘುನ ಸ್ನೇಹಿತ, ಹೌದು ಬನ್ನಿ ಮೊದಲು ಆ ರುಕ್ಕುನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗೋಣ ಅಂತ ರಾಘು, ಝಾನ್ಸಿ, ರಾಘುನ ಸ್ನೇಹಿತ ಎಲ್ಲರೂ ರುಕ್ಕುವನ್ನು ಎಳೆದುಕೊಂಡು ಬರಲು ಹೋಗ್ತಾರೆ. ಅವರು ರುಕ್ಕುವನ್ನು ಕೂಡಿ ಹಾಕಿದ ಕೋಣೆ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ರುಕ್ಕು ಇಲ್ಲದನ್ನು ನೋಡಿ, ಅಯ್ಯೋ ರುಕ್ಕು ಕಾಣಿಸ್ತಿಲ್ಲ ಅಂತ ಜೋರಾಗಿ ಕೂಗಿ ಹೇಳ್ತಾಳೆ. ಆಗ ಎಲ್ಲರೂ ಗಾಬರಿ ಆಗ್ತಾರೆ. ಆಗ ಪಲ್ಲವಿ, ಅಲ್ಲಿ ಇರುವ ಕೆಲಸಗಾರರಿಗೆ ರುಕ್ಕು ತಪ್ಪಿಸಿಕೊಳ್ಳಲು ಸಹಾಯ ಮಾಡು ಹೇಳಿದ್ರಿಂದ ಅವನು ರುಕ್ಕುವನ್ನು ಅಲ್ಲಿಂದ ಬಿಡಿಸಿರ್ತಾನೆ. ಇತ್ತ ರಾಮಾಚಾರಿ, ಚಾರು ಎಲ್ಲರೂ ಬಂದು ಕೂಡಿ ಹಾಕಿದ ರೂಮಿನಲ್ಲಿ ರುಕ್ಕು ಇಲ್ಲದನ್ನು ಕಂಡು ಗಾಬರಿಯಿಂದ ಹೊರಗೆ ಹೋಗಿ ಹುಡ್ಕೋಣ ಬನ್ನಿ ಅಂತ ಎಲ್ಲರೂ ಹೊರಗಡೆ ಹೋಗಿ ಹುಡುಕಿ ಝಾನ್ಸಿ, ಎಲ್ಲಿ ಹೋದ್ಲು, ಎಷ್ಟು ಹುಡುಕಾಡಿದ್ರು ಸಿಗ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಆಗ ಚಾರು ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಈಗ ನಾನು ಕೃಷ್ಣ ಅಲ್ಲ, ರಾಮಾಚಾರ್ಯನ ವಿಷಯ ನಿಮ್ಗಳಿಗೆ ಯಾರಿಗೆ ಗೊತ್ತಾದರೂ ತೊಂದರೆ ಆಗಲ್ಲ. ಆದರೆ ಆಗ ರುಕ್ಕುಗೆ ಗೊತ್ತಾಗ್ಬಿಟ್ಟಿದೆ, ಇನ್ನು ಅವಳು ಸುಮ್ಮನೆ ಇರಲ್ಲ. ಈ ವಿಷಯ ಮೊದಲು ಹೋಗಿ ಆ ಮಾನ್ಯತೆ ಸೆಕ್ಷನ್ ಹತ್ರ ಹೇಳೇ ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಚಾರು, ಅಯ್ಯೋ ರಾಮಾಚಾರ್ಯ ಅವರಿಗೆಲ್ಲ ಈ ವಿಷಯ ಗೊತ್ತಾದರೆ ಮುಂದೆ ನಾವು ಮಾಡಿಕೊಂಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್ ನೀವು ಹೆದರ್ಕೋಬೇಡಿ, ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳಿ ಮುರಾರಿ, ನೀನು ಮೊದಲು ಅಮ್ಮನ ಅಜ್ಜಿನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಜಾನಕಿ, ರಾಮಾಚಾರಿ ನಿಮಗೇನಾದರೂ ಆದರೆ ಅಂತ ಆತಂಕದಿಂದ ಹೇಳ್ತಾಳೆ. ಆಗ ರಾಮಾಚಾರಿ, ಅಮ್ಮ ನಮಗೇನೂ ಆಗೋದಿಲ್ಲ, ನೀವು ಹೆದರ್ಕೋಬೇಡಿ, ಕೃಷ್ಣನು ನನ್ನ ಜೊತೆನೇ ಇರ್ತಾನೆ, ನೀವು ಏನೂ ಯೋಚನೆ ಮಾಡಬೇಡಿ ಅಂತ ಜಾನಕಿ ಮತ್ತು ಅಜ್ಜಿಗೆ ಹೇಳ್ತಾನೆ. ಆಗ ರಾಘು, ರಾಮಾಚಾರಿಯವರೇ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಬೇಡ, ಈ ಸಮಸ್ಯೆನ ಸರಿ ಮಾಡಬೇಕು ಅಂದರೆ ನಾವು ಬೇರೆ ದಾರಿನೇ ಹಿಡಿಬೇಕು, ಚಾರು ಮೇಡಮ್ ಬನ್ನಿ ಅಂತ ಹೇಳ್ತಾನೆ. ಆಗ ಅಜ್ಜಿ ಜಾನಕಿ, ಚಾರುಗೆ ಹುಷಾರಮ್ಮ ಅಂತ ಹೇಳ್ತಾರೆ. ಆಗ ಚಾರು, ಅತ್ತೆಮ್ಮ ಈ ಟೈಮಲ್ಲಿ ಹುಷಾರಾಗಬೇಕಾಗಿರೋದು ನಾವಲ್ಲ, ನಮ್ಮ ಶತ್ರುಗಳು, ಬಾ ರಾಮಾಚಾರಿ ಹೋಗೋಣ ಅಂತ ರಾಘುಗೆ ಥ್ಯಾಂಕ್ಸ್ ಹೇಳಿ ರಾಮಾಚಾರಿ ಮತ್ತು ಚಾರು ಅಲ್ಲಿಂದ ಹೋಗ್ತಾರೆ. ಈತ ನವದೀಪ್ ಮಾನ್ಯತೆಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ನಾನು ಚೆನ್ನಾಗಿದ್ದೀನಿ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಮಾಡಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ಅಂತ ಹೇಳ್ತಾನೆ. ಆಗ ನವದೀಪ್, ನಾನು ನಿಮ್ಮ ಹತ್ತಿರ ನನ್ನ ಬೇಟ ವಿವೇಕ್ ವಿಷಯವಾಗಿ ಮಾತಾಡಬೇಕಾಗಿತ್ತು ಮಾನ್ಯತಾಜಿ, ನೀವು ಬೀಗರು ಅಂತ ಡಿಸೈಡ್ ಮಾಡಿ ಆಯಿತು, ನಮ್ಮ ಮಕ್ಕಳು ಕೂಡ ಮೂಡಲ್ಲೇ ಇದ್ದಾರೆ, ಆದರೆ ಈಗ ತೊಂದರೆ ಆಗಿದೆಯಲ್ಲ ಮಾನ್ಯತಾಜಿ ಅಂತ ಹೇಳ್ತಾನೆ. ಆಗ ಮಾನ್ಯತೆ, ತೊಂದರೆನಾ, ಏನಾಗಿದೆ ಅಂತ ಹೇಳ್ತಾಳೆ. ಆಗ ನವದೀಪ್, ಚಾರು ಭೇಟಿ, ನನ್ನ ಬೇಟ ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ಮಾತಾಡ್ತಾನೂ ಇಲ್ಲ, ಮೀಟ್ ಆಗ್ತಾನೂ ಇಲ್ಲ, ಮುಂದೆ ಮದುವೆ ಆಗೋ ಜೋಡಿ ಈ ಥರ ಬಿಹೇವ್ ಮಾಡಿದರೆ ಹೇಗೆ, ಅದಕ್ಕೆ ಏನು ಕಾರಣ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ಅದಕ್ಕೆ ನಿಮ್ಮ ಮಗನೇ ಕಾರಣ, ನಿಮ್ಮ ಮಗ ಮನಸ್ಸು ಮಾಡಿದರೆ ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಮಗ ತುಂಬ ಕುಡಿತಾ ಇದ್ದಾನೆ ನವದೀಪ್, ನನ್ನ ಮಗಳು ಚಾರುಗೆ ಡ್ರಿಂಕ್ಸ್ ವಾಸನೆ ಅಂದರೆ ಆಗಿ ಬರೋಲ್ಲ, ಅದರಿಂದನೇ ಕಿರಿಕಿರಿ ಆಗ್ತಾ ಇದೆ, ಅವಳೀಗ ಪ್ರೆಗ್ನೆಂಟ್, ನಿಮಗೆ ಗೊತ್ತೇ ಇದೆ, ಡ್ರಿಂಕ್ಸ್ನ ವಾಸನೆ ಅವಳಿಗೆ ವಾಂತಿ ಬಂದಂಗೆ ಆಗ್ತಿದೆ, ಅದರಿಂದ ಅವಳು ವಿವೇಕ್ನಿಂದ ಸ್ವಲ್ಪ ದೂರ ಇದ್ದಾಳೆ, ಪ್ಲೀಸ್ ನಿಮ್ಮ ಮಗನಿಗೆ ಕುಡಿಯೋದ್ರಿಂದ ಸ್ವಲ್ಪ ದೂರ ಇರೋಕ್ಕೆ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ನವದೀಪ್, ಫಾರಿನಲ್ಲಿ ಕುಡಿಯೋದೆಲ್ಲ ತುಂಬ ಕಾಮನ್ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಆದರೆ ಅದು ಇಲ್ಲಿ ಅಪ್ಲೈ ಆಗಬೇಕು ಅನ್ನೋದು ತಪ್ಪಲ್ವಾ ನವದೀಪ್, ನನ್ನ ಬೇಬಿ ಈ ಮದುವೆಗೆ ಒಪ್ಪಿದ್ದೇ ದೊಡ್ಡ ಮಾತು, ಅದರಲ್ಲೂ ಇದೊಂದು ಬ್ಯಾಡ್ ಹ್ಯಾಬಿಟ್, ಅವಳ ಸಲುವಾಗಿ ನಿಮ್ಮ ಮಗ ಬಿಡೋದಿಲ್ವಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಮದುವೆ ಆದಮೇಲೆ ನನ್ನ ಚಾರು ಬೇಬಿ ವಿವೇಕ್ ಸ್ವತ್ತು, ಆಮೇಲೆ ಅವನ ಇಷ್ಟಗಳ ನಿಧಾನವಾಗಿ ನನ್ನ ಬೇಬಿಗೂ ಇಷ್ಟ ಆಗ್ಬೋದು, ಹಾಗಂತ ಈಗ ಕಷ್ಟ ಕೊಡೋದು ತಪ್ಪಲ್ವಾ, ಮದುವೆ ಆಗೋವರೆಗೂ ಆದರೂ ನಿಮ್ಮ ಮಗನಿಗೆ ಕಂಟ್ರೋಲ್ನಲ್ಲಿ ಇರೋಕ್ಕೆ ಹೇಳಿ, ಆಮೇಲೆ ಚಾರು ಗಂಡನ ಕಂಟ್ರೋಲ್ನಲ್ಲಿ ಇರ್ತಾಳೆ.
ಅವಳಿಗೂ ಅಭ್ಯಾಸ ಆಗುತ್ತೆ. ಮನಸಾರೆ ಇಷ್ಟಪಟ್ಟಿದ್ದ ಗಂಡನ ಕಳ್ಕೊಂಡಿದ್ದ ನನ್ನ ಮಗಳಿಗೆ ನಿಮ್ಮ ಮಗನ ಅಭ್ಯಾಸ ಹಿಂಸೆ ಕೊಡಬಾರ್ದಲ್ವಾ? ಪ್ಲೀಸ್, ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇದೆ ತಾನೇ ಅಂತ ಹೇಳ್ತಾಳೆ. ಆಗ ನವದೀಪ್ ನನಗೆ ಅರ್ಥ ಆಯಿತು, ನಾವು ವಿವೇಕ್ ಹತ್ತಿರ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ಸ್ಕೂಟರ್ ಮೇಲೆ ರುಕ್ಕುನ ಹುಡುಕುತ್ತಿರುವಾಗ ರಾಮಾಚಾರಿ, ರುಕ್ಕು, ಏನಾದರೂ ನಿಮ್ಮ ತಾಯಿ ಹತ್ರನ ಸೆಕ್ಷನ್ ಹತ್ರನೋ ಈ ವಿಷಯ ಹೇಳಿದರೆ ನಮ್ಮ ಕತೆ ಮುಗಿದೋಯ್ತು, ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ರುಕ್ಕು ಅಲ್ಲಿಂದ ತಪ್ಪಿಸ್ಕೊಂಡು ರಸ್ತೆಯಲ್ಲಿ ಬಂದು ಎಲ್ಲ ಗಾಡಿಗಳಿಗೆ ಡ್ರಾಪ್ ಕೇಳ್ತಾಳೆ. ಆದರೆ ಒಂದು ಗಾಡಿನೂ ನಿಲ್ಲಿಸುವುದಿಲ್ಲ. ಇದರಿಂದ ಅವಳು ರೋಡಲ್ಲಿ ಓಡುತ್ತಾ ಸುಸ್ತಾಗಿ ಒಂದು ಗಾಡಿನ ನಿಲ್ಲಿಸ್ತಾ ಇಲ್ವಲ್ಲ ದೇವರೇ, ನಾನು ಏನು ಮಾಡಲಿ ಈಗ? ಹೇಗಾದರೂ ಮಾಡಿ ಮಾನ್ಯತೆಗೆ ಈ ವಿಷಯ ತಲುಪಿಸಬೇಕು. ಹಾಳಾದ ಜೇಕೆ ಹೇಳಿದರೆ ಅವನಿಗೆ ಅರ್ಥನೇ ಆಗ್ತಿಲ್ಲ, ಏನು ಮಾಡಲಿ ಅಂತ ಅಂದ್ಕೊಳ್ತಿರುವಾಗ ಅಲ್ಲಿ ರಾಘು ಮತ್ತು ಝಾನ್ಸಿ ಗಾಡಿಯಲ್ಲಿ ಬರುತ್ತಿರುವುದನ್ನು ನೋಡಿ ರುಕ್ಕು ಅಲ್ಲೇ ಮರೆಯಾಗಿ ನಿಲ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.